ಶಿವಣ್ಣ, ಅಪ್ಪು ಅವರ 50th ಬರ್ಡೇ ನೀವು ನೋಡಿದ್ರಿ, ಹಿಂಗಿತ್ತು ಜನಸಾಗರ. ಅಪ್ಪು ರಿಲೀಸ್ ಆದಾಗ ಯಾವ ತರ ಸೆಲೆಬ್ರೇಷನ್ ನೀವು ನೋಡಿರ್ತೀರ. ಅಪ್ಪು ಸಿನಿಮಾ ನಿಮ್ಮ ಪಾಲಿಗೆ ಬಂದಿರುವಂತ ಸಿನಿಮಾ ಅಂತೆ. ಅದನ್ನ ಬಟ್ ನಮ್ಗೆ ಅವ್ರು ಕೇಳಿದಾಗ ಅವನಿಗೆ ಜ್ಞಾಪಕ ಬಂದೆ, ಯಾಕಂದ್ರೆ ಅವಾಗ ಅವನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಪುರಿ ಹೇಳಿದಾಗ ಇದು ಅಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ. ಪುರಿ ನೋಡಿದ ಅವಾಗ ಅಪ್ಪು ಶೂಟಿಂಗ್ ಯುವರಾಜ ಪಿಕ್ಚರ್ ತುಂಬಾ ಇಷ್ಟ. ಆ ಸೆಟಪ್ ಆಮೇಲೆ ಆ ರೀತಿ ಗ್ರ್ಯಾಂಡ್ಯೂರ್ ಎಲ್ಲ ಬಹಳ ಇಷ್ಟ. ಸೊ ಇದು ಕೇಳಿದಾಗ ಇಮಿಡಿಯೇಟ್ ಅಪ್ಪು ಒಂದು ಸಬ್ಜೆಕ್ಟ್ ಇದೆ ಕೇಳಿ ಚೆನ್ನಾಗಿದೆ, ಸರಿ ಶಿವಣ್ಣ ಅಪ್ಪನಾಗ ಇಮಿಡಿಯೇಟ್ ಫೋನ್ ಮಾಡಿ ನೆಕ್ಸ್ಟ್ ಡೇನೆ ಫಿಕ್ಸ್ ಮಾಡಿ ನಮ್ಮನೇಲೆ ಕತೆ ಕೇಳಿಸಿ ಓಕೆ ಆಯ್ತು. ಇಮಿಡಿಯೇಟ್ ಓಕೆ ಆಯ್ತು. ಅಲ್ಲಿ ಅವಾಗ ಆಟೋ ಡ್ರೈವರ್ ಅಂತಿದ್ದು ಕಾಲೇಜ್ ಸ್ಟೂಡೆಂಟ್ ಆಯ್ತು ಅಷ್ಟೇ. ಅದಕ್ಕೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನೇನೆ. ಸರ್, ಒಂದು ಇತ್ತೀಚೆಗೆ ಒಂದು ವಿಡಿಯೋ ನಿಮ್ಮ ಅತ್ತೆ ಹೇಳಿರೋದು, ಅತ್ತೆಗೆ ಇವತ್ತಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅಪ್ಪುಗೆ 50 ವರ್ಷ ಆಯ್ತಾ, ಎಲ್ಲಿದ್ಯಾ ಮಗನೇ, ಬಂದೊಮ್ಮೆ ಮೀಟ್ ಆಗು ಅಂತ. ಆ ಒಂದು ಚಿಕ್ಕ ವಿಡಿಯೋ ವೈರಲ್ ಆಗಿತ್ತು. ಇದನ್ನೆಲ್ಲ ಕೇಳಿದಾಗ ನೋಡಿದಾಗ ಶಿವಣ್ಣನ್ಗೆ ಏನ್ ಅನ್ಸುತ್ತೆ ಅಂತ? ಏನ್ ಅನ್ಸುತ್ತೆ ಅದು ಪಾಪ ನೋಡಿ, ಅಷ್ಟು ಅಜ್ಜಿ ಗೊತ್ತಾಗೋದು ಬೇಡ. ಅಜ್ಜಿಗೂ ನಾಗತ್ತೆಗೂ 93 ವರ್ಷ. 93 ವರ್ಷದ ಇಲ್ಲಿವರೆಗೂ ಹೋಗಿ 3 ವರ್ಷ 4 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಸುಳಿವೇ ಸಿಕ್ಕಿಲ್ಲ. ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರ ಮನ್ಸು ತೊಂದರೆ ಕೊಡ್ಬಾರ್ದು. ಯಾಕಂದ್ರೆ ಆ ಜೀವ ಇರ್ಲಿ, ಅವ್ರು ಆಶೀರ್ವಾದ ಮಾಡ್ತಾ ಇರ್ಬೇಕು ಪಾಪ. ಎಷ್ಟು ಯಾಕಂದ್ರೆ ನನ್ನ ಪ್ರಕಾರ ಏನಾದ್ರೂ ನೋಡ್ಬಿಟ್ರೆ ಅಂತೂ, ಗೊತ್ತಾಗ್ಬಿಟ್ರೆ ಅಂತೂ ಇನ್ನು ಅಲ್ವಾ. ಹೌದು, ಅವರಿಗೆ ಹುಷಾರಿಲ್ಲ ಅಮ್ಮ. ಇವಾಗ ಒಂದು 2-3 ವರ್ಷದಿಂದ ತುಂಬಾನೇ ಮೈಲಿ. ಸೊ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ತಡೆಯೋ ಶಕ್ತಿ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ನಂಗೆ ಡಿಸೈಡ್ ಮಾಡಿದ್ರು, ಹೇಳೋದೇ ಬೇಡ ಅಂತ ಡಿಸೈಡ್. ಈಗ ಇತ್ತೀಚೆಗಷ್ಟೇ ನೀವು ಕೂಡ ಮೀಟ್ ಮಾಡಿ ಬಂದ್ರಿ ಅವ್ರನ್ನ, ಆ ಟೈಮಲ್ಲಿ ಕೇಳಲಿಲ್ವಾ ಗೀತಕ್ಕ? ಅದೇ ಇರೋದಮ್ಮ ವಿಚಿತ್ರ. ಯಾರೇ ಹೋಗ್ಲಿ ಆ ವಿಷಯ ಬರೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಅನ್ಸುತ್ತೆ ಏನಾದ್ರು ಗೊತ್ತಿದ್ಯಾ ಅವ್ರಿಗೆ. ನನಗೆ ಒಂದ್ಸತಿ ಅನ್ಸುತ್ತೆ ಗೊತ್ತಿದ್ರ ಸರಿ, ನಾನು ಹಂಗೆ ಇದ್ಬಿಟ್ಟು ಒಬ್ರನ್ನ ಬಿಡೋ, ಇವ್ರಿಗೂ ನನ್ಗೆ ಗೊತ್ತಿಲ್ಲ ಅಂತಾನೆ ಅನ್ಕೊಂಡ್ಬಿಡ್ಲಿ ಪಾಪ ಅಂತ ಹಂಗೂ ಒಂದು ಡೌಟ್ ಬರುತ್ತೆ. ಅಂದ್ರೆ ಏನು ಊಹೆ ಮಾಡ್ಕೊಳಕ್ಕಾಗಲ್ವಾ ಅನ್ನೋದು ಒಂದು ಕ್ವಶನ್ ನನಗೆ ಅವಾಗ ಅನ್ಸುತ್ತೆ. ಗೊತ್ತಿರ್ಬೋದು, ಇಲ್ಲಾಂದ್ರೂ ಇಲ್ಲ. ನನ್ನ ಪಾಡಲ್ಲ ಅವನು ಇದ್ದಾನೆ, ನಾನು ನೋಡಿಲ್ಲ ಅದನ್ನ. ಸೊ ಅಪ್ಪು ಇದ್ದಾನೆ ಅಂತ ಫೀಲಿಂಗ್ ಇರ್ಬೋದಾ ಅಂತ ಒಂದು. ಸರ್, 50 ವರ್ಷ ಈ ವರ್ಷ ಇರ್ತಿದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೇರೆ ತರನೇ ಪ್ರೋಗ್ರಾಮ್ ಮಾಡ್ಕೋಬೇಕು ಅಂತ ಅಪ್ಪು ಕೂಡ ಹೇಳಿದ್ರಂತೆ, ಅಭಿಮಾನಿಗಳಿಗೆ ಊಟ ಹಾಕ್ಬೇಕು ಅಂತ. ಇದ್ರ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರ ಶಿವಣ್ಣ ನಿಮ್ ಜೊತೆ? ನಾನು ಕೇಳಿಸ್ಕೊಂಡಿದ್ದೀನಿ ಅದನ್ನ. ಅಂದ್ರೆ ಊಟದ ಮಾತ್ರ ಹೇಳ್ತಾನೆ ಇದ್ರು ಅವರು, ಎಲ್ಲಾ ಅಭಿಮಾನಿಗಳಿಗೂ ಕರೆದ್ಬಿಟ್ಟು ಒಂದು ಊಟ ಮಾಡಿಸ್ಬೇಕು, ನಾನ್ ವೆಜ್ ಊಟ ಮಾಡಿಸ್ಬೇಕು ಅಂತ. ಆಕ್ಚುಲಿ ವಿಷ್ಣು ಮಗು, ಲಾವಣ್ಯ ಮಗು, ಅವರು ಡೆಲಿವರಿಗೆ ಇಲ್ಲಿಗೆ ನಮ್ಮನೆಗೆ ಕರ್ಕೊಂಡ್ ಬಂದಿದ್ವಿ, ಇಲ್ಲೇ ಇದ್ರು ಅವರು. ಆ ಮಗು ನೋಡಕ್ಕೂ ಬಂದ್ರಪ್ಪು. ಅವ್ರು ಅವತ್ತು ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ರು, 4-5 ಚಾನೆಲ್ ಅವರೆಲ್ಲ ಇದ್ರು ಅವತ್ತು. ಎಲ್ಲಾರ್ಗು ತುಂಬಾ ಖುಷಿ, ಅಪ್ಪು ಸಿಕ್ಬಿಟ್ರು ಫೋಟೋಕ್ಕೆ. ಅಪ್ಪನ ಅಲ್ಲೇ ಹೋಗಿ ಸುಮಾರು ಹೊತ್ತಿದ್ದು ಅವತ್ತು. ಆಮೇಲೆ ಅದಾಗಿ 2 ಡೇಸ್ಗೆ ಫೋನ್ ಮಾಡಿದ್ರು. ಅವ್ರೇನು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ಕೊತಾ ಇದ್ರು ಅವರು. ನಾನು ಫೋನ್ ಎತ್ತಿದ್ಕೊಳ್ಳೆ ಯೂಶಲ್ ಆದ್ಕೊಳ್ಳೆ ನಾನೀಗ ಅಡುಗೆ ಮಾಡೋದು ಕಲ್ತಿದ್ದೀನಿ. ಅದಕ್ಕೆ ಶಿವಣ್ಣಂಗೆ ಒಂದು ಮಟನ್ ಫ್ರೈ ಕಲ್ತಿದ್ದೀನಿ, ಅದು ಮಾಡಿಕೊಂಡು ಬೇಳೆ ಸಾರು ಜೊತೆ ನಾನು ತಗೊಂಡ್ಬಂದು. ಸರಿ ಅಪ್ಪು ಅಂತ. ಅದಾದ್ಮೇಲೆ ಐ ಸಾ ಹಿಮ್ ಅಗೇನ್ ಇನ್ ದಟ್ ಫಂಕ್ಷನ್, ನಮ್ಮ ಈ ಫಿಲ್ಮ್ದು ಇದರಲ್ಲಿ ಬಜರಂಗಿ. ಅಪ್ಪು ರಿಲೀಸ್ ಆದಾಗ ನೀವು ನೋಡಿರ್ತೀರಾ ಆ ಕ್ರೌಡು, ಆ ಜೋಶ್ ಅಂತ. ನೀವು ನೋಡಿದ್ರ ಸರ್ ಥಿಯೇಟರ್ ಆ ಜೋಶ್ ನೋಡಿದಾಗ, ಅಪ್ಪು ಎನರ್ಜಿ ನೋಡಿದಾಗ? ಅಪ್ಪು ಅವಾಗ ನೋಡಿದಿಲ್ಲ ನಾನು. ಸೊ ಅದೇ ನಂಗೆ ವಸ್ತು ಅಂತ ಅನ್ಸಿಲ್ಲ. ಬಟ್ ಇವತ್ತಿಗೂ ಅದೇ ಹೊಸಬ್ರ ಸಿನಿಮಾ ಇವತ್ತಿಗೂ ಅಷ್ಟೇ. ಇವತ್ತುವೇ ಅದು ಅಪ್ಪು ಸಿನಿಮಾ ಅಂದ್ರೆ ಇದು ಈಗಿನ ಜನರೇಷನ್ ಸೂಟ್ ಆಗುತ್ತೆ. 20 years ಸಮ್ ಫಿಲ್ಮ್ಸ್ ಆರ್ ಲೈಕ್ ದಟ್. ಗೀತಕ್ಕ, ನಾನೊಂದು 100 days ಫಂಕ್ಷನ್ಸ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ರು, ಅದ್ರಲ್ಲಿ ನೋಡಿದ್ದೆ. ನೀವು ಅಶ್ವಿನಿ ಮೇಡಮ್, ಮಂಗಳಾ ಮೇಡಮ್ ಎಲ್ಲ ಒಟ್ಟಿಗೆ ಕೂತಿದ್ರಿ. ಸೊ ಆ ದಿನ ನೆನ್ಪಿಸೋದಾದ್ರೆ ಅಂತ ತುಂಬಾ ಸಂತೋಷ ಆಗುತ್ತಮ್ಮ. ಬಟ್ ಆ ಫಂಕ್ಷನ್ಗಳು ನಮ್ಗೆ ಹೊಸದಿರ್ಲಿಲ್ಲ. ಅಪ್ಪು ಫಸ್ಟ್ ಫಿಲ್ಮ್ ಅನ್ನೋದು. ಅದಕ್ಕೆ ಮುಂಚೆ ಅಪ್ಪು ಚಿಕ್ಕ ವಯಸ್ಸು ಫಿಲ್ಮ್ ಹೋಗ್ಬಿಟ್ಟಿದೆ. ಅದಕ್ಕೆ ನನಗೇನು ಹೊಸ ಹೀರೋ ಅಂತ
ಇಲ್ಲ ನಾವು ಅವಾಗ ನಾವು ಅಪ್ಪು ಚಿಕ್ಕವ್ರು ಇರ್ಬೇಕಾದ್ರೆ ಫಿಲಿಮ್ಸ್ ಎಲ್ಲ ನೋಡ್ಕೊಂಡೇ ಬಂದಿರೋದು. ಆಕ್ಚುಲಿ ಅಪ್ಪಾಜಿ ಈ ಫ್ಯಾಮಿಲಿ ನಾವು ಶಿವಮೊಗ್ಗದಲ್ಲಿ ಇದ್ವಿ. ನಮ್ ತಂದೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಅವರು ಅಷ್ಟೇ ಯಾರು ನೋಡೋದಿಲ್ಲ, ನಾನು ಬಂದ್ಬಿಡ್ತೀನಿ ಅಂತ. ಅಪ್ಪಾಜಿ ಫಿಲಮ್ ಆಗ್ಲಿ ಅಪ್ಪು ಫಿಲಮ್ ಆಗ್ಲಿ, ಆಮೇಲೆ ನಮ್ಮ ತಂದೆಯವ್ರು ಅಲ್ಲಿನೂ ನೋಡ್ತಾ ಇದ್ರು ಅದನ್ನ. ಆಮೇಲೆ ಅಪ್ಪು ಬಗ್ಗೆ ಒಂದು ವಿಶೇಷವಾದಿದಂದ್ರೆ ಅವರು 8 ವರ್ಷ ಇರ್ಬೋದ್ರಿ ಫಸ್ಟ್ ಫಿಲ್ಮ್. ಹೌದು. ಅವಾಗಿಂದನೇ ಈಸ್ ಅ ಹೀರೋ, ಬಿಗ್ ಹೀರೋ, ಸೂಪರ್ ಹೀರೋ. 7 years. ಸೊ ಹಿ ವಾಸ್ ಲೈಕ್ ದಟ್ ಇವನ್ ಆಫ್ಟರ್ ದಟ್. ಅವ್ರ ಫಿಲಮ್ಸ್ ಎಲ್ಲಾನು ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಅದು ಅವತ್ತು ಅವ್ರು ಫೋನ್ ಮಾಡಿದಾಗ ಮಾತ್ರ ಇನ್ನ ನನಗೆ ಕಿವಿನಲ್ಲೇ ಇದ್ದಂಗಿದೆ ಅದು ಅವ್ರು ಹೇಳಿದ್ದು.